ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಬೆಳ್ತಂಗಡಿ ಪೊಲೀಸರಿಂದ ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ ಶೋಧ, ಸತತ 6 ಗಂಟೆಗಳ ಕಾಲ ಪರಿಶೀಲನೆ, ಹಾರ್ಡ್ ಡಿಸ್ಕ್, ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ ಡಿವೈಸ್ ಸೀಸ್. ಎಲೆಕ್ಟ್ರಾನಿಕ್ ಉಪಕರಣಗಳ ಖರೀದಿ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಹಣದ ಮೂಲದ ಬಗ್ಗೆಯೂ ತನಿಖೆ, ಅಕ್ಕಪಕ್ಕದ ಮನೆಯವರ ಬಳಿಯೂ ಮಾಹಿತಿ ಕಲೆ ಹಾಕಿದ ಪೊಲೀಸ್ ಅಧಿಕಾರಿಗಳು. ಪೊಲೀಸರ ಪರಿಶೀಲನೆ ವೇಳೆ ಸಮೀರ್ ನಿವಾಸದಲ್ಲಿ ಕಾಣಿಸಿಕೊಂಡ ಗಿರೀಶ್ ಮಟ್ಟಣ್ಣನವರ್ ಧರ್ಮಸ್ಥಳಕ್ಕೆ ಅಪಪ್ರಚಾರ ಅಂತ ಕೇಸ್ ದಾಖಲಾಗಿಲ್ಲ, ವಿಡಿಯೋದಲ್ಲಿ ಬಳಸಿದ್ದ ಚಾಕು ಪದವೊಂದಕ್ಕೆ ಕೇಸ್ ಆಗಿದೆ ಎಂದ ಮಾಜಿ ಪೊಲೀಸ್ ಅಧಿಕಾರಿ. ಇವಿಎಂ ಸಾಕು, ಬ್ಯಾಲೆಟ್ ಪೇಪರ್ ಬೇಕು, ಚುನಾವಣಾ ಆಯೋಗಕ್ಕೆ ರಾಜ್ಯ ಸಚಿವ ಸಂಪುಟ ಶಿಫಾರಸು, ಸ್ಥಳೀಯ ಚುನಾವಣೆಗಳಿಗೆ ಬೇಕಾದ ತಿದ್ದುಪಡಿ ಮಾಡುವಂತೆ ಕ್ಯಾಬಿನೆಟ್ ಮನವಿ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಕ್ಯಾಬಿನೆಟ್ ಗುಡ್ ನ್ಯೂಸ್. ವಾರದಲ್ಲಿ 3 ದಿನ ಇದ್ದ ರಾಗಿ ಮಾಲ್ಟ್ ವಿತರಣೆ 5 ದಿನಕ್ಕೆ ವಿಸ್ತರಣೆ. 1ರಿಂದ 10ನೇ ತರಗತಿ ಮಕ್ಕಳಿಗೆ ನೀಡಲು ಸಂಪುಟ ಒಪ್ಪಿಗೆ. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟ ಸಂಪುಟ. ಪಿಎನ್ ದೇಸಾಯಿ ಆಯೋಗದ ವರದಿಯನ್ನ ಆಧರಿಸಿ ಆರೋಪದಿಂದ ಮುಕ್ತ. ಅಕ್ರಮಕ್ಕೆ ಕಾರಣರಾದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸು. ದೇಶವಾಸಿಗಳಿಗೆ ಗುಡ್ ನ್ಯೂಸ್. ಜಿಎಸ್ಟಿ ಬಗ್ಗೆ ಮೋದಿ ಮಾತು. ಸ್ವಾತಂತ್ರ್ಯ ನಂತರದ ಅತಿದೊಡ್ಡ ನಿರ್ಧಾರ ಎಂದು ನಮೋ ಬಣ್ಣನೆ. ಸ್ವಾತಂತ್ರ್ಯ ನಂತರದ ಅತಿದೊಡ್ಡ ನಿರ್ಧಾರ ಅಂತ ನಮೋ ಸಂದೇಶ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಮಳೆಯೋ ಮಳೆ. ಪಂಜಾಬ್ನಲ್ಲಿ ವಿನಾಶವನ್ನೇ ಸೃಷ್ಟಿಸಿದ ಪ್ರವಾಹ. ಗುರುದಾಸ್ಪುರ್, ಅಮೃತಸರದಲ್ಲಿ ಮಳೆಯಿಂದ ಭಾರೀ ಹಾನಿ. ಪಂಜಾಬ್ನ ಫಜಿಲ್ಕಾ ಭಾಗದಲ್ಲಿ ಮಳೆ ರಾದ್ಧಾಂತ. 100 ಮನೆಗಳು, ಸೇತುವೆಗಳು ಜಲಾವೃತ. ಜನರ ಪ್ರಾಣ ಉಳಿಸಲು ರಕ್ಷಣಾ ಸಿಬ್ಬಂದಿ ಹರಸಾಹಸ. ಉತ್ತರಾಖಂಡದ ಗರ್ವಾಲ್ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ. ಅಲಕಾನಂದ ನದಿಯ ಹರಿವಿನಲ್ಲಿ ಭಾರೀ ಏರಿಕೆ. ಧಾರಿ ದೇವಿಯ ದೇವಾಲಯಕ್ಕೂ ಜಲದಿಗ್ಬಂಧನ. ದೆಹಲಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿತಾ ಇರೋ ಯಮುನಾ ನದಿ 208 ಮೀಟರ್ ಸಮೀಪಕ್ಕೆ ತಲುಪಿದ ನೀರಿನ ಮಟ್ಟ. ಪ್ರವಾಹದ ನೀರಲ್ಲಿ ಪ್ರಾಣ ಉಳಿಸಿಕೊಳ್ಳಲು ನಾಯಿಯ ಹರಸಾಹಸ. ಜಮ್ಮು ಕಾಶ್ಮೀರದಾದ್ಯಂತ ಸುರಿಯುತ್ತಿರೋ ಧಾರಾಕಾರ ಮಳೆ. ರೈಲ್ವೆ ವಿಭಾಗವನ್ನು ಆವರಿಸಿದ ಪ್ರವಾಹದ ನೀರು. ಜಮ್ಮು ಭಾಗದ ರೈಲು ಕಾರ್ಯಾಚರಣೆಗಳು ಸಂಪೂರ್ಣ ಸ್ಥಗಿತ. ವಿಜಯಪುರದಲ್ಲಿರೋ ಆಲಮಟ್ಟಿ ಜಲಾಶಯ ಭರ್ತಿ. ನಾಳೆ ಸಿಎಂ ಡಿಸಿಎಂ ರಿಂದ ಬಾಗಿನ ಅರ್ಪಣೆ. ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳ ಶಾಸಕರು ಭಾಗಿಯಾಗುವ ಸಾಧ್ಯತೆ. ಶಾಸಕ ಬಿಪಿ ಹರೀಶ್ಗೆ ಮತ್ತೊಂದು ಸಂಕಷ್ಟ. ದಾವಣಗೆರೆ ಎಸ್ಪಿಗೆ ನಿಂದಿಸಿದ ಪ್ರಕರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ. ಘಟನೆಯನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಉಮಾಶಂಕರ್ಗೆ ಮಹಿಳಾ ಆಯೋಗ ಪತ್ರ. ಪೊಲೀಸರಿಗೆ 5 ತಿಂಗಳಿಂದ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದ ಮಾಜಿ ಸಂಸದನ ಬಂಧನ. ಅಕ್ರಮವಾಗಿ ಭೂ ಒತ್ತುವರಿ ಕೇಸ್ನಲ್ಲಿ ಅರೆಸ್ಟ್. ಮನೆಯಲ್ಲೇ ಅವಿತು ಕೂತಿದ್ದ ಕೈಷಾ ಖಾನ್ನ ಹಿಡಿದು ಹಾಕಿದ ಪೊಲೀಸರು. ನಾನು ಮತ್ತು ಗುಂಡಾ 2 ಸಿನಿಮಾ ರಿಲೀಸ್ಗೆ ರೆಡಿ. ಚಿತ್ರದ ಬಗ್ಗೆ ನಟ ರಾಕೇಶ್ ಅಡಿಗ ಮಾತು. ಬಿಗ್ ಬಾಸ್ಗೆ ಮತ್ತೆ ಹೋಗ್ತೀನಿ ಎಂದ ಮಾಜಿ ಸ್ಪರ್ಧಿ. ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಭಾರತ ಶುಭಾರಂಭ. ಪುರುಷರ 55 ಕೆಜಿ ವಿಭಾಗದ ಮೊದಲ ಸುತ್ತಿನಲ್ಲಿ ಪವನ್ ಬಾರ್ತ್ವಾಲ್ ಜಯ. ಬ್ರೆಜಿಲ್ನ ಮೈಕಲ್ ಡಗ್ಲಾಸ್ ಡಿಸಿಲ್ವನ ಸೋಲಿಸಿದ ಬಾಕ್ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.